Hello friends, I am Manjunathan, working as an assistant professor in commerce at GFGC Bangalore Tirupati, Kolar. So in the income tax, we will see a topic today. As we have already learnt how to calculate gross total income, that is aggregate of taxable income from all the 5 heads of income is called gross total income. That is taxable income from salary, taxable income from house property, profit or gains from business or profession, taxable income from capital gain, and taxable income from other sources. If we aggregate all these 5 heads of income, then we will get gross total income. So our objective in income tax is to calculate total income and tax liability on total income. So what is total income? Total income is nothing but excess of gross total income over deductions under section 80C to 80U. So we have learned till calculation of gross total income. So today we will learn a concept of or the tax provision section 80C to 80U of the Income Tax Act 1961, and these tax provisions are applicable to the assessment year 2019-20. Deduction. Let us know what are the governing rules for section 80C to 80U. Here the deductions cannot exceed the gross total income. So in our total gross total income calculate ಮಾಡಿರ್ತೀವಿ. So deductions amount to gross total income ಗಿನ್ನ exceed ಆಗಬಾರ್ದು. It is means ಏನು ನಮ್ಮ ಡಿಡಕ್ಷನ್ಸ್ ಇರುತ್ತೆ ಅದು ಗ್ರಾಸ್ ಟೋಟಲ್ ಇನ್ಕಮಿನ ಒಳಗಡೆ ಅಷ್ಟು ಮಾತ್ರ ನಾವು ಮ್ಯಾಕ್ಸಿಮಮ್ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಷ್ಟು ಡಿಡಕ್ಷನ್ನ ಕ್ಲೈಮ್ ಮಾಡ್ಬೋದು. ದಟ್ಸ್ ಆಲ್. ಆ್ಯಂಡ್ ನೋ ಡಿಡಕ್ಷನ್ ಕ್ಯಾನ್ ಬಿ ಕ್ಲೈಮ್ ಫ್ರಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ and short term capital gain which is liable for STT under section 111A and casual incomes. So ಏನಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸ್ಪೆಷಲ್ ಆಗಿ ಟ್ಯಾಕ್ಸ್ ಆಗುತ್ತೆ 20%. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಚ್ ಇಸ್ ಲಯಬಲ್ ಫಾರ್ STT. ಸೊ STT ಅಂದರೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಯಾವಾಗ STT ಅಪ್ಲೈ ಆಗುತ್ತೆ ಅಂದರೆ ವೆನ್ ರೆಕಗ್ನೈಸ್ ಸ್ಟಾಕ್ ಎಕ್ಸ್ಚೇಂಜಿಂದ ಸೆಕ್ಯೂರಿಟೀಸ್ ಏನಾದ್ರು ಸೇಲ್ ಆಗ್ತಿದ್ದು ಅದು ವಿತಿನ್ 1 ಇಯರ್ ಏನಾದ್ರು ಅಸೆಸ್ಸಿ ಹತ್ರ ಇದ್ದು ಅದನ್ನು ಟ್ರಾನ್ಸ್ಫರ್ ಆಗ್ತಾಯಿದ್ರೆ ಆಗ STT ಕಂಪಲ್ಸರಿ ಪೇ ಮಾಡಬೇಕಾಗುತ್ತೆ. ಇದರ ಮೇಲೆ 15% ರೇಟ್ ಆಫ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ದಟ್ಸ್ ವೈ ಇಟ್ ಈಸ್ ನೋ ಡಿಡಕ್ಷನ್ ಆರ್ ಅಲೌಡ್. ಆ್ಯಂಡ್ ಆನ್ ಕ್ಯಾಶುವಲ್ ಇನ್ಕಮ್ಸ್ ಸೊ 30% ಇಸ್ ದ ರೇಟ್ ಆಫ್ ಟ್ಯಾಕ್ಸ್ ಅಪ್ಲಿಕಬಲ್. ಸೊ ಲೈಕ್ ವಿನ್ನಿಂಗ್ ಫ್ರಮ್ ಲಾಟ್ರಿ, ವಿನ್ನಿಂಗ್ ಫ್ರಮ್ ಕಾರ್ಡ್ ಗೇಮ್ಸ್ ಆ್ಯಂಡ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಎಕ್ಸೆಟ್ರಾ. ಸೊ ಈ 3 ಇನ್ಕಮಲ್ಲಿ ಯಾವುದೇ ರೀತಿಯ ಡಿಡಕ್ಷನ್ಸ್ನ ನಾವು ಕ್ಲೈಮ್ ಮಾಡೋದಕ್ಕಾಗಲ್ಲ. ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ STT ಆ್ಯಂಡ್ ದ ಕ್ಯಾಶುವಲ್ ಇನ್ಕಮ್ಸ್. ಆ್ಯಂಡ್ ಏನು 80C to 80U ಡಿಡಕ್ಷನ್ಸ್ ಇದೆ. ಸೊ ಎಲ್ಲ ಡಿಡಕ್ಷನ್ಸ್ನೂ ನಾವು ಎಲ್ಲ ಸೆಕ್ಷನಲ್ಲೂ ಡಿಡಕ್ಷನ್ನ ಕ್ಲೈಮ್ ಮಾಡ್ಬೋದು, ಫಸ್ಟ್ ಡಿಡಕ್ಟ್ ಮಾಡ್ಬೋದು. 80G ಮತ್ತು 80GGನ ಎಲ್ಲ ಡಿಡಕ್ಟ್ ಮಾಡಿದ ಮೇಲೆ ಲಾಸ್ಟಲ್ಲಿ ಅದನ್ನು ಡಿಡಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಫಾರ್ ಕಂಪ್ನಿ SSC ಆ್ಯಂಡ್ ಫಾರ್ ದ ಫರ್ಮ್ SSC 80IA, 80IAB, 80IC, 80IB, 80ID ಆ್ಯಂಡ್ 80IE ಡಿಡಕ್ಷನ್ಸ್ ಆರ್ ಗೋಟ್ ಬಿ ಅಪ್ಲಿಕಬಲ್. ಸೊ ಯಾವಾಗ ಇದು ಅಪ್ಲೈ ಆಗುತ್ತೆ ಅಂದರೆ ಅವ್ರು ರಿಟರ್ನ್ ಆಫ್ ಇನ್ಕಮ್ನ 31st ಏನು ಒಂದು ಡ್ಯೂ ಡೇಟ್ ಒಳಗಡೆ ಸಬ್ಮಿಟ್ ಮಾಡಿರಬೇಕು. ಯಾವುದಪ್ಪ ಡ್ಯೂ ಡೇಟ್ ಅಂತ ಹೇಳಿದ್ರೆ ಯಾರಿಗೆ 44AB ಆಡಿಟ್ ಅಪ್ಲೈ ಆಗಲ್ಲ ಅವ್ರಿಗೆ 31st July ಇಸ್ ದ ಡ್ಯೂ ಡೇಟ್ ಆಸ್ ಪರ್ ಸೆಕ್ಷನ್ 139(1). ಯಾರಿಗೆ 44AB ಆಡಿಟ್ ಅಪ್ಲೈ ಆಗುತ್ತೆ ಅವರು 30th September ಒಳಗೆ ತಮ್ಮ ರಿಟರ್ನ್ ಆಫ್ ಇನ್ಕಮ್ನ ಸಬ್ಮಿಟ್ ಮಾಡಬೇಕು. ಇಫ್ ದೇ ಡು ನಾಟ್ ಫೈಲ್ ದೇ ರಿಟರ್ನ್ ಆಫ್ ಇನ್ಕಮ್ ದೀಸ್ ಡಿಡಕ್ಷನ್ಸ್ ಆರ್ ನಾಟ್ ಎಲಿಜಿಬಲ್. ಲೆಟ್ ಅಸ್ ಸಿ the deductions section 80C. Here deductions are allowed on the investments which are in the specified asset. ಯಾವ ಅಸೆಟ್ಸಲ್ಲಿ ಇನ್ವೆಸ್ಟ್ಮೆಂಟ್ಸ್ ನಾವು ಮಾಡಿದ್ರೆ ನಮಗೆ 80Cಯಲ್ಲಿ ಡಿಡಕ್ಷನ್ ಸಿಗುತ್ತೆ. ಸೊ ಇಲ್ಲಿ ಡಿಡಕ್ಷನ್ ಸಿಗುತ್ತೆ ಯಾವಾಗ? ಸೊ 80Cಯಲ್ಲಿ ಮ್ಯಾಕ್ಸಿಮಮ್ ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಇಂಡಿವಿಜುವಲ್ ಕ್ಯಾಟಗರಿ, ದಟ್ ಈಸ್ ಇಂಡಿವಿಜುವಲ್ ಪರ್ಸನ್ಗೆ ಅಪ್ಲೈ ಆಗುತ್ತೆ. ಸೊ ಸೇವಿಂಗ್ಸ್ ಆರ್ ಇನ್ವೆಸ್ಟ್ಮೆಂಟ್, ಯಾವ್ಯಾವ ಸೇವಿಂಗ್ಸ್ ಯಾವ್ಯಾವ ಇನ್ವೆಸ್ಟ್ಮೆಂಟ್ ಇಲ್ಲಿ ಎಲಿಜಿಬಲ್ ಆಗುತ್ತೆ. ಫಸ್ಟ್ ಒನ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್. ಸೊ ಎನಿ ಇನ್ಶೂರೆನ್ಸ್ ಪ್ರೀಮಿಯಮ್ ದಟ್ ಈಸ್ ಪೇಯ್ಡ್ ಆನ್ ಲೈಫ್ ಆಫ್ ದ ಅಸೆಸ್ಸಿ ಆರ್ ದ ಇಂಡಿವಿಜುವಲ್ ಆರ್ ದ ಸ್ಪೌಸ್ ಆರ್ ದ ಲೈಫ್ ಆಫ್ ದ ಚಿಲ್ಡ್ರನ್ಸ್. ಇಯರ್ ಚಿಲ್ಡ್ರನ್ಸ್ ಮೇ ಬಿ ಡಿಪೆಂಡೆಂಟ್ ಆರ್ ಇಂಡಿಪೆಂಡೆಂಟ್, ಮೇಜರ್ ಆರ್ ಮೈನರ್, ಮ್ಯಾರಿಡ್ ಆರ್ ಅನ್ಮ್ಯಾರಿಡ್. ಸೊ ಇಲ್ಲಿ ಫ್ಯಾಮಿಲಿ ಅಂತ ಹೇಳಿದ್ರೆ 3 ಜನ ಮಾತ್ರ ಕವರ್ ಆಗ್ತಾರೆ. ಅಸೆಸ್ಸಿ
ದೇರ್ ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್. ಇಲ್ಲಿ ಚಿಲ್ಡ್ರನ್ಸು ಮ್ಯಾರಿಡ್ ಆಗಿರ್ಬೋದು, ಇಲ್ಲ ಅನ್ಮ್ಯಾರಿಡ್ ಆಗಿರ್ಬೋದು, ಮೇಜರ್ ಆಗಿರ್ಬೋದು, ಇಲ್ಲ ಮೈನರ್ ಆಗಿರ್ಬೋದು, ಆರ್ ಡಿಪೆಂಡೆಂಟ್ ಆಗಿರ್ಬೋದು, ಆರ್ ಇಂಡಿಪೆಂಡೆಂಟ್ ಆಗಿರ್ಬೋದು. ಅವರ ಲೈಫ್ ಮೇಲೆ ಏನಾದ್ರು ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡಿದ್ರೆ ಆ ಪ್ರೀಮಿಯಮ್ನ ಇಲ್ಲಿ ನಾವು ಡಿಡಕ್ಷನ್ ತಗೊಳ್ಬೋದು. ಇಟ್ ಈಸ್ ಎಲಿಜಿಬಲ್. ಸೊ ಹಿಯರ್ ವೆರಿ ಇಂಪಾರ್ಟೆಂಟ್ ಈಸ್ ದ ಡೇಟ್ ಆಫ್ ಪಾಲಿಸಿ, when the policy has been issued or received by the assessee. If it is taken before 1st April 2012, we have to consider 20% of sum assured or actual premium paid, whichever is less. If the policy is issued during the financial year 2012-13, then 10% of sum assured or actual premium paid, whichever is less, should be considered. If the same insurance policy is issued on or after 1st April 2013, then we should consider 15% of sum assured or actual premium paid, whichever is less. So ನಿಮ್ಗೆ ಡೌಟ್ ಬರ್ಬೋದು, ಏನಿದು ಸಮ್ ಅಶ್ಯೂರ್ಡ್ ಅಂದರೆ? ಸಮ್ ಅಶ್ಯೂರ್ಡ್ ಈಸ್ ನಥಿಂಗ್ ಬಟ್ ದ ಮೆಚುರಿಟಿ ವ್ಯಾಲ್ಯೂ ಆಫ್ ದ ಇನ್ಶೂರೆನ್ಸ್ ಪಾಲಿಸಿ. ಸೊ ಈಗ ಎಕ್ಸಾಂಪಲ್, ನೀವೇನಾದರೂ ಇನ್ಶೂರೆನ್ಸ್ ಪಾಲಿಸಿನ 1st January 2000 ಅಲ್ಲೇ ಏನಾದರೂ ನೀವೊಂದು ಪಾಲಿಸಿ ತೊಗೊಂಡಿದ್ರೆ 20 ಇಯರ್ಸ್ಗೆ ಮೆಚುರಿಟಿ ಟೈಮ್ ಇದ್ದರೆ ಆ ಪಾಲಿಸಿದು 1st January 2020ಗೆ ಎಷ್ಟು ಅಮೌಂಟ್ ಬರುತ್ತೆ ಅದನ್ನು ಮೆಚುರಿಟಿ ವ್ಯಾಲ್ಯೂ ಆರ್ ಸಮ್ ಅಶ್ಯೂರ್ಡ್ ಅಂತ ಕರಿತೀವಿ. ಇನ್ ಕೇಸ್ ಯಾರ ಲೈಫ್ ಮೇಲೆ ನೀವು ಪಾಲಿಸಿ ತೊಗೊಂಡಿರ್ತೀರ ಅವ್ರು ಏನಾದರೂ ಡೆತ್ ಆದರೆ, ಸೊ ಇನ್ ಬಿಟ್ವೀನ್ ಆ ಪಾಲಿಸಿ ಮೆಚುರಿಟಿ ಟೈಮ್ ಮುಗಿಯೋದಕ್ಕೆ ಮುಂಚೆನೇ ಡೆತ್ ಆದರೆ ಆ ಫುಲ್ ಅಮೌಂಟ್ನ ಅವರು ಯಾರು ನಾಮಿನಿ ಇರ್ತಾರೆ ಅವ್ರಿಗೆ ಕೊಡ್ತಾರೆ. ಇದನ್ನು ಸಮ್ ಅಶ್ಯೂರ್ಡ್ ಅಂತ ನಾವು ಕರಿತೀವಿ. ಸೊ ಯು ಶುಡ್ ಕನ್ಸಿಡರ್ ನಾವು ಆ್ಯಸ್ ವಿ ಆರ್ ಇನ್ 2018-19 ಪ್ರೀವಿಯಸ್ ಇಯರ್, ಈ ರೀಸೆಂಟಲ್ಲಿ ಈ ವರ್ಷದಲ್ಲಿ ಏನಾದ್ರು ಹೊಸ ಪಾಲಿಸಿ ತೊಗೊಂಡ್ರೆ ಆಗ ನಾವು 15% ಆಫ್ ಸಮ್ ಅಶ್ಯೂರ್ಡ್ ಆರ್ ಆ್ಯಕ್ಚುಯಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್, ವಿಚ್ ಎವರ್ ಈಸ್ ಲೆಸ್ನ ನಾವು ತೊಗೊಳ್ತೀವಿ. ಇನ್ಯಾವ್ಯಾವ ಡಿಡಕ್ಷನ್ಸ್ ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಎಲಿಜಿಬಲ್ ಆಗುತ್ತೆ? ಸೊ ನಮಗೆ ಗೊತ್ತಿದೆ ಪ್ರಾವಿಡೆಂಟ್ ಫಂಡಲ್ಲಿ 4 ಟೈಪ್ ಇದೆ. ಒಂದು ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್, ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡ್, ಅನ್ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡ್ ಆ್ಯಂಡ್ ದ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇಲ್ಲಿ ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದು ಎಲಿಜಿಬಲ್ ಆಗುತ್ತೆ, ರೆಕಗ್ನೈಸ್ ಪ್ರಾವಿಡೆಂಟ್ ಎಲಿಜಿಬಲ್ ಆಗುತ್ತೆ ಆ್ಯಂಡ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಮಾತ್ರ ಎಲಿಜಿಬಲ್ ಆಗುತ್ತೆ. ಈ 3 ಉಳಿದಿರೋದು ಅನ್ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡ್, ದಟ್ ಈಸ್ URPF ಅಲ್ಲಿ ಏನಾದ್ರು ನಾವು ಡೆಪಾಸಿಟ್ಸ್ ಮಾಡಿದ್ರೆ ಇಲ್ಲ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಅದು ಯಾವುದೇ ರೀತಿಯ ಡಿಡಕ್ಷನ್ ATCಗೆ ಎಲಿಜಿಬಿಲಿಟಿ ಬರಲ್ಲ. ನೆಕ್ಸ್ಟ್, ಎನಿ ಕಾಂಟ್ರಿಬ್ಯೂಷನ್ ಮೇಡ್ ಬೈ ದ ಎಂಪ್ಲಾಯಿ ಟು ಎನ್ ಅಪ್ರೂವ್ಡ್ ಸೂಪರ್ಯಾನ್ಯುಯೇಷನ್ ಫಂಡ್. ಸೊ ಅಪ್ರೂವ್ಡ್ ಸೂಪರ್ಯಾನ್ಯುಯೇಷನ್ ಫಂಡ್ಗೆ ಏನಾದ್ರು ಡೆಪಾಸಿಟ್ಸ್ ಮಾಡಿದ್ರೆ ಅದು ಎಲಿಜಿಬಿಲಿಟಿ ಬರುತ್ತೆ. ಸೂಪರ್ಯಾನ್ಯುಯೇಷನ್ ಅಂದರೆ ಏನು ರಿಟೈರ್ಮೆಂಟ್ ಆಗ್ತಾರೆ 60 ಇಯರ್ಸ್ ಆದಮೇಲೆ ಎವ್ರಿ ಎಂಪ್ಲಾಯಿ, ಗೌರ್ಮೆಂಟ್ ಇರ್ಬೋದು ಇಲ್ಲ ಪ್ರೈವೇಟ್ ಕಂಪ್ನೀಸಲ್ಲೂ ರಿಟೈರ್ಮೆಂಟ್ ಆಗ್ತಾರೆ, ಅದನ್ನು ಸೂಪರ್ಯಾನ್ಯುಯೇಷನ್ ಅಂತ ಕರಿತೀವಿ. ಆರ್ ಎನಿ ಸಬ್ಸ್ಕ್ರಿಪ್ಷನ್ ಆರ್ ಎನಿ ಡೆಪಾಸಿಟ್ಸ್ ಟು ದ ಸ್ಕೀಮ್ ಆರ್ ಕಾಂಟ್ರಿಬ್ಯೂಷನ್ ಟು ಎನಿ ಪೆನ್ಷನ್ ಫಂಡ್ ವಿಚ್ ಇಸ್ ಸೆಟಪ್ ಬೈ ದ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ಸೊ NHB ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಏನಾದ್ರು ಸೆಟಪ್ ಮಾಡಿರೋವಂಥ ಫಂಡ್ಸ್ಗೆ ಇಲ್ಲ ಸ್ಕೀಮ್ಸ್ಗೆ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಕೂಡ ATCಯಲ್ಲಿ ಎಲಿಜಿಬಿಲಿಟಿ ಬರುತ್ತೆ. ಎನಿ ಸಮ್ ಡಿಡಕ್ಟೆಡ್ ಬೈ ದ ಗವರ್ನಮೆಂಟ್ ಫ್ರಮ್ ದ ಸ್ಯಾಲ್ರಿ ಆಫ್ ದನ್ ಎಂಪ್ಲಾಯಿ ಫಾರ್ ಸೆಕ್ಯೂರಿಂಗ್ ಎ ಡೆಫರ್ಡ್ ಆ್ಯನಿಟಿ ಫಾರ್ ಸೆಲ್ಫ್, ಸ್ಪೌಸ್ ಆರ್ ಚಿಲ್ಡ್ರನ್. ಸೊ ಗೌರ್ಮೆಂಟ್ ಯಾವ್ದಾದ್ರು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಗೌರ್ನಮೆಂಟೇ ಅವ್ರ ಸ್ಯಾಲ್ರಿಯಲ್ಲಿ ಡಿಡಕ್ಟ್ ಮಾಡಿ ಅವರ ಆ್ಯನಿಟಿ ಆಫ್ ಲೈಫ್, ನಾವು ಡೆಫರ್ಡ್ ಆ್ಯನಿಟಿಗೆ ಏನಾದ್ರು ಡೆಪಾಸಿಟ್ ಮಾಡಿದ್ರೆ, ಸೊ ಮ್ಯಾಕ್ಸಿಮಮ್ ಇಲ್ಲಿ ಎಷ್ಟು ಅವರು ಡಿಡಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ 1/5 ಆಫ್ ದ ಸ್ಯಾಲ್ರಿ. ಅವ್ರ ಸ್ಯಾಲ್ರಿ ಈಗ 10,000 ಇದ್ದರೆ 1/5 ಅಷ್ಟು ಅಮೌಂಟು, 1/5 ಅಂದರೆ 2,000 ಆಗುತ್ತೆ. ಅಷ್ಟನ್ನು ಮಾತ್ರ ಅವರು ಅಲ್ಲಿ ಕ್ಲೈಮ್ ಮಾಡ್ಕೋಬೋದು. ಎನಿ ಸಮ್ ಪೇಯ್ಡ್ ಅಂಡರ್ ದ ಕಾಂಟ್ರಾಕ್ಟ್ ಫಾರ್ ಡೆಫರ್ಡ್ ಆನ್ ಲೈಫ್ ಆಫ್ ದಿ ಅಸೆಟ್ ಆರ್ ಇಸ್ ಆರ್ ಅವರ್ ಸ್ಪೌಸ್ ಆರ್ ಚಿಲ್ಡ್ರನ್. ಸೊ ಯಾವ್ದಾದ್ರು ಅಂಡರ್ ದ ಕಾಂಟ್ರಾಕ್ಟ್ ಆಫ್ ಡೆಫರ್ಡ್ ಆನ್ ಲೈಫ್, ಸೊ ಇಲ್ಲಿ ಲೈಫ್ ಬಗ್ಗೆ ಏನಾದರೂ ಲೈಫ್ ಪ್ರೀಮಿಯಂ ಆ ಥರ ಏನಾದ್ರು ಡೆಫರ್ಡ್ ಅಮೌಂಟ್ ಪೇ ಮಾಡಿದ್ರೆ ಎಲಿಜಿಬಲ್ ಆಗುತ್ತೆ. ನೆಕ್ಸ್ಟ್, ಎನಿ ಟ್ಯೂಷನ್ ಫೀಸ್ ಆಫ್ ಎನ್ ಇಂಡಿವಿಜುವಲ್ ಅಸೆಸ್ಸಿ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಟು ಎನಿ ಯೂನಿವರ್ಸಿಟಿ ಆರ್ ಕಾಲೇಜ್ ಆರ್ ಸ್ಕೂಲ್ ಆರ್ ಎನಿ ಅದರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ವಿತಿನ್ ಇಂಡಿಯಾ ಫಾರ್ ದ ಪರ್ಪಸ್ ಆಫ್ ಫುಲ್ ಟೈಮ್ ಎಜುಕೇಷನ್ ಆಫ್ ಎನಿ 2 ಚಿಲ್ಡ್ರನ್. ಇಲ್ಲಿ 2 ಮಕ್ಕಳಿಗೆ ಮಾತ್ರನೇ ಅವರು ಟ್ಯೂಷನ್ ಫೀಸ್ ಏನು ಪೇ ಮಾಡ್ತಾರೆ ಅದನ್ನು ಡಿಡಕ್ಷನ್ಗೆ ಎಲಿಜಿಬಿಲಿಟಿ. Subscription to any deposit schemes of public sector or engaged in ಪ್ರೊವೈಡಿಂಗ್ ಹೌಸಿಂಗ್ ಫಿನಾನ್ಸ್. ಸೊ ಹೌಸಿಂಗ್ ಫಿನಾನ್ಸ್ ಏನಾದರೂ ಪ್ರೊವೈಡ್ ಮಾಡೋವಂಥ ಇನ್ಸ್ಟಿಟ್ಯೂಷನಲ್ಲಿ ನಾವೇನಾದ್ರು ಡೆಪಾಸಿಟ್ಸ್ ಮಾಡಿದ್ರೆ ಇಟ್ ಈಸ್ ಎಲಿಜಿಬಲ್. LIC ದಟ್ ಈಸ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇಶ್ಯೂ ಮಾಡೋವಂಥ ಪಾಲಿಸೀಸ್, ಆ್ಯನಿಟಿ ಪ್ಲ್ಯಾನ್ ಇರೋವಂಥದ್ದು, ಜೀವನ್ಧಾರ ಇರ್ಬೋದು, ಜೀವನ್ ಅಕ್ಷಯ ಇರ್ಬೋದು, ಆರ್ ಎನಿ ಅದರ್, ನಾಟ್ ಓನ್ಲಿ LIC, ಎನಿ ಅದರ್ ಯಾವುದೇ ಇನ್ಶೂರೆನ್ಸ್ ಕಂಪ್ನಿ ಇಶ್ಯೂ ಮಾಡುವಂಥ ಪಾಲಿಸಿ ತೊಗೊಂಡ್ರೆ ಅದು ಕೂಡ ಇಲ್ಲಿ ಎಲಿಜಿಬಿಲಿಟಿ ಆಗುತ್ತೆ. ನೆಕ್ಸ್ಟ್, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ NSC
ಅದನ್ನೇನಾರು ನಾವು ಪರ್ಚೇಸ್ ಮಾಡಿದ್ರೆ ಇಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅದು ಕೂಡ ಎಲಿಜಿಬಲ್ ಡಿಡಕ್ಷನ್ಗೆ ಆಗುತ್ತೆ ಇನ್ವೆಸ್ಟ್ಮೆಂಟ್ಸು. ಮತ್ತು ಇದ್ರ ಮೇಲೆ ಏನು ಇಂಟ್ರೆಸ್ಟ್ ಬರುತ್ತೆ ಅದು ಕೂಡ ಇಲ್ಲಿ ತೊಗೊಳ್ಬೋದು. ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಅದಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಇರಲ್ಲ, ಇಟ್ ಈಸ್ ಎಕ್ಸೆಂಪ್ಟೆಡ್. ಆ್ಯಂಡ್ ಎನಿ ಅಮೌಂಟ್ ಡೆಪಾಸಿಟೆಡ್ ಇನ್ ದ ಸುಕನ್ಯಾ ಸಮೃದ್ಧಿ ಯೋಜನಾ. ಸೊ ಏನು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಆ ಅಕೌಂಟಲ್ಲಿ ಏನು ಹೆಣ್ಮಕ್ಳಿಗೆ ಅವರ ಪೇರೆಂಟ್ಸು ಇಲ್ಲ ಅವರು ಏನು ಡೆಪಾಸಿಟ್ಸ್ ಮಾಡ್ತಾರೆ ಅದು ಕೂಡ ಇಲ್ಲಿ ಎಲಿಜಿಬಿಲಿಟಿ ಸಿಗುತ್ತೆ. ಹೌಸಿಂಗ್ ಲೋನ್. ಸೊ ನಾವು ಲೋನ್ ತೊಗೊಂಡಾಗ 2 ಕಾಂಪೊನೆಂಟ್ಸ್ ಇರುತ್ತೆ, ಒಂದು ಪ್ರಿನ್ಸಿಪಲ್ ಅಮೌಂಟು, ಇನ್ನೊಂದು ಇಂಟ್ರೆಸ್ಟ್ ಅಮೌಂಟ್. ಸೊ ಈಗ ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಅಮೌಂಟ್ನ ನಾವು ಹೌಸ್ ಪ್ರಾಪರ್ಟಿ ಚಾಪ್ಟ್ರಲ್ಲಿ ತಿಳ್ಕೊಂಡಿದ್ದೀವಿ. ಅಂಡ್ ಸೆಕ್ಷನ್ 24B ನಾವಲ್ಲಿ ಅದನ್ನು ಕ್ಲೈಮ್ ಮಾಡ್ಕೋಬೋದು. ಸೊ ಅನದರ್ ಕಾಂಪೊನೆಂಟ್ ಏನಿದೆ ಪ್ರಿನ್ಸಿಪಲ್ ಅಮೌಂಟ್, ಅದನ್ನು ನಾವು ಈ 80C ಸೆಕ್ಷನಲ್ಲಿ ಡಿಡಕ್ಷನ್ಗೆ ಕನ್ಸಿಡರ್ ಮಾಡ್ಕೋಬೋದು. ನೆಕ್ಸ್ಟ್, ಎನಿ ಪರ್ಚೇಸ್ ಆಫ್ ಮ್ಯೂಚುವಲ್ ಫಂಡ್ ಆರ್ ಸಬ್ಸ್ಕ್ರಿಪ್ಷನ್ ಟು ಮ್ಯೂಚುವಲ್ ಫಂಡ್ಸ್ ನೋಟಿಫೈಡ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 23D. ಸೊ ಏನು 10 ಸಬ್ಸೆಕ್ಷನ್ 23Dಯಲ್ಲಿ ಈ ಮ್ಯೂಚುವಲ್ ಫಂಡ್ಸ್ ಇದೆ, ಅದು ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ಸ್ ಆಗುತ್ತೆ. ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಯಾವುದೇ ರೀತಿ ಟ್ಯಾಕ್ಸ್ ಇರಲ್ಲ, ಮತ್ತು ಅದು ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅದು 80Cಯಲ್ಲಿ ಡಿಡಕ್ಷನ್ ತೊಗೋಬೋದು. ನೆಕ್ಸ್ಟ್, ಎನಿ ಸಮ್ ಡೆಪಾಸಿಟೆಡ್ ಇನ್ ಫಿಕ್ಸ್ಡ್ ಡೆಪಾಸಿಟ್ ಫಾರ್ ಎ ಟೆನ್ಯೂರ್ ಆಫ್ 5 years. ಎನಿ ಸಮ್ ಡೆಪಾಸಿಟೆಡ್ ಫಾರ್ 5 years ಇನ್ ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್. ಪೋಸ್ಟ್ ಆಫೀಸಲ್ಲಿ ಏನಾದ್ರು ನಾವು ಟೈಮ್ ಡೆಪಾಸಿಟ್ 5 years ಲಾಕಿನ್ ಪೀರಿಯಡಲ್ಲಿ ಇರೋವಂಥದ್ದು ತೊಗೊಂಡ್ರೆ ಅದು ಕೂಡ ಇಲ್ಲಿ ಎಲಿಜಿಬಲ್ ಇನ್ವೆಸ್ಟ್ಮೆಂಟ್ಸ್ ಆಗುತ್ತೆ. ನೆಕ್ಸ್ಟ್, ಎನಿ ಕಾಂಟ್ರಿಬ್ಯೂಷನ್ ಟು ಯುಲಿಪ್ಸ್. ಯುಲಿಪ್ಸ್ ಅಂದರೆ ಯೂನಿಟ್ ಲಿಂಕ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಕರಿತೀವಿ. ಸೊ ಆ ಥರದ್ದು ಏನಾದ್ರು ನಾವು ತೊಗೊಂಡ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಕನ್ಸಿಡರ್ ಆಗುತ್ತೆ. ಡೆಪಾಸಿಟ್ಸ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಆ್ಯಂಡ್ ಎನಿ ನೋಟಿಫೈ ಬಾಂಡ್ಸ್ ಆಫ್ ನಬಾರ್ಡ್. ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಅದು ಏನು ಬಾಂಡ್ಸ್ನ ನೋಟಿಫೈ ಮಾಡಿದೆ ಅದರಲ್ಲಿ ನಾವು ಸಬ್ಸ್ಕ್ರೈಬ್ ಮಾಡಿದ್ರೆ ಈ 80C ಎಲಿಜಿಬಿಲಿಟಿಗೆ ಬರುತ್ತೆ. ಸೊ ಆಲ್ ದೀಸ್ ಇನ್ವೆಸ್ಟ್ಮೆಂಟ್ಸ್ ಆರ್ ಎಲಿಜಿಬಲ್ ಫಾರ್ ಕಾಂಟ್ರಿಬ್ಯೂಷನ್ ಟು URPF ವಿಚ್ ಡಸ್ ನಾಟ್ ಕ್ವಾಲಿಫೈ. ಸೊ URPFಗೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅದು 80C ಇನ್ವೆಸ್ಟ್ಮೆಂಟಿಗೆ ಬರಲ್ಲ. ಇಲ್ಲಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಫಾದರ್ ಮದರ್ ಇಲ್ಲ ಬ್ರದರ್ ಸಿಸ್ಟರ್ ಅಂಕಲ್ ಆರ್ ಆಂಟಿ ಆರ್ ಎನಿ ಅದರ್ ಪರ್ಸನ್ ಅವ್ರಿಗೆ ಲೈಫ್ಗೆ ಏನಾದ್ರು ಪೇ ಮಾಡಿದ್ರೆ ಡಸ್ ನಾಟ್ ಕ್ವಾಲಿಫೈ ಫಾರ್ ಡಿಡಕ್ಷನ್. ಯಾರು ಇಲ್ಲಿ ಫ್ಯಾಮಿಲಿ ಅಂದರೆ ಅಸಸ್ಸಿ, ಸ್ಪೌಸ್ ಆ್ಯಂಡ್ ದೇರ್ ಚಿಲ್ಡ್ರನ್ಸ್. ಆ ಚಿಲ್ಡ್ರನ್ಸು ಮೇಜರ್ ಆಗ್ಬೋದು, ಮೈನರ್ ಆಗ್ಬೋದು, ಆರ್ ಮ್ಯಾರಿಡ್ ಆಗ್ಬೋದು, ಅನ್ಮ್ಯಾರಿಡ್ ಆಗ್ಬೋದು, ಆರ್ ವೆದರ್ ದೇ ಮೈಟ್ ಬಿ ಡಿಪೆಂಡೆಂಟ್ ಆರ್ ಇಂಡಿಪೆಂಡೆಂಟ್. ಆ್ಯಂಡ್ ಈ ಇನ್ವೆಸ್ಟ್ಮೆಂಟ್ಸ್ನ ಯಾವಾಗ ಮಾಡಬೇಕು ಇಲ್ಲ ಯಾವ ಇನ್ಕಮಿಂದ ಮಾಡಬೇಕು? ಇಟ್ ಶುಡ್ ಬಿ ಮೇಡ್ ಔಟ್ ಆಫ್ ಟ್ಯಾಕ್ಸಬಲ್ ಇನ್ಕಮ್. ಏನು ಅವ್ರ ಹತ್ರ ಟ್ಯಾಕ್ಸಬಲ್ ಇನ್ಕಮ್ ಅರ್ನ್ ಮಾಡಿದ್ದಾರೆ 5 years ಆಫ್ ಇನ್ಕಮಿಂದ ಅದರಿಂದನೇ ಪೇ ಮಾಡಬೇಕು ಹೊರತು ಅವರೇನೋ ಎಕ್ಸೆಂಪ್ಟೆಡ್ ಇನ್ಕಮಿಂದ ಅವ್ರು ಪೇ ಮಾಡಿದರೆ ಅದು ಡಿಡಕ್ಷನ್ನು ಇಲ್ಲಿ ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ. ಯಾವ ಡೇಟ್ ಒಳಗೆ ಪೇ ಮಾಡಬೇಕು? ಆನ್ ಆರ್ ಬಿಫೋರ್ ಲಾಸ್ಟ್ ಡೇಟ್ ಆಫ್ ದ ಪ್ರೀವಿಯಸ್ ಇಯರ್. ಸೊ ಲಾಸ್ಟ್ ಡೇಟ್ ಆಫ್ ದ ಪ್ರೀವಿಯಸ್ ಇಯರ್ ಅಂದರೆ 31st March. ನಮಗೆ ಅಪ್ಲಿಕೇಬಲ್ ಆಗೋದು 2018-19 ಪ್ರೀವಿಯಸ್ ಇಯರ್ಗೆ 31st March 2019 ಆ ಡೇಟ್ ಒಳಗಡೆ ಅವರು ಈ ಇನ್ವೆಸ್ಟ್ಮೆಂಟ್ಸ್ ಎಲ್ಲನೂ ಮಾಡಿರಬೇಕು. ಇನ್ ಕೇಸ್ ಇಫ್ ದೇ ಆರ್ ಗೋಯಿಂಗ್ ಟು ಮೇಕ್ ದ ಪೇಮೆಂಟ್ ಇನ್ ಚೆಕ್ ಆರ್ ಡ್ರಾಫ್ಟ್, ಯಾವಾಗ ಡೇಟ್ ಎನ್ಕ್ಯಾಶ್ ಆಗುತ್ತೆ ಅದನ್ನು ಡೇಟ್ ಆಫ್ ರಿಸಿಪ್ಟ್ ಅಂತ ತೊಗೊಳ್ತೀವಿ. ಸೊ ಈ ಎಲ್ಲ ಎಲಿಜಿಬಲ್ ಇನ್ವೆಸ್ಟ್ಮೆಂಟ್ಸ್ ನೋಡಿದ್ವಿ. ಈ ಕಂಡೀಷನ್ಸ್ ಡಿಡಕ್ಷನ್ ಸಿಕ್ಕುತ್ತೆ. ಮ್ಯಾಕ್ಸಿಮಮ್ 1,50,000 ಅಮೌಂಟ್ನ ಡಿಡಕ್ಷನ್ ಕ್ಲೈಮ್ ಮಾಡ್ಕೋಬೋದು. ನೆಕ್ಸ್ಟ್ 80CCC. ಸೊ 80C ಆದಮೇಲೆ 80CCC. ಇದರಲ್ಲಿ LIC ಆ್ಯನ್ಯಲ್ ಡೇ ಆಫ್ ಆ್ಯನ್ಯುಟಿ ಪ್ಲ್ಯಾನ್, ದಟ್ ಈಸ್ ಪೆನ್ಷನ್ ಫಂಡ್ನ ಏನಾದ್ರು ನಾವು ಡೆಪಾಸಿಟ್ ಮಾಡಿದ್ರೆ ಆ್ಯನ್ಯುಟಿ ಪ್ಲ್ಯಾನ್ ಆಫ್ LIC ಅದನ್ನು ಪೆನ್ಷನ್ ಫಂಡ್ಗೆ ನಾವೇನಾದ್ರು ಡೆಪಾಸಿಟ್ ಮಾಡಿದ್ರೆ ಅದು 80CCCಯಲ್ಲಿ ಡಿಡಕ್ಷನ್ ಕ್ಲೈಮ್ ಮಾಡ್ಕೋಬೋದು. ಇಲ್ಲೂ ಕೂಡ ಟ್ಯಾಕ್ಸಬಲ್ ಇನ್ಕಮಿಂದ ಕರೆಂಟ್ ಇಯರ್ದು ಆಗ್ಬೋದು ಇಲ್ಲ ಲಾಸ್ಟ್ ಅರ್ಲಿಯರ್ ಇಯರ್ಸ್ ಆಗ್ಬೋದು, ಒಟ್ಟು ಟ್ಯಾಕ್ಸಬಲ್ ಇನ್ಕಮಿಂದ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿರಬೇಕು. ಆಗ ಈ ಡಿಡಕ್ಷನ್ಸ್ನ ನಾವು ಕ್ಲೈಮ್ ಮಾಡೋದು. ಎಷ್ಟು ಅಮೌಂಟ್ ಡಿಡಕ್ಷನ್ ತೊಗೊಳ್ಬೋದು? ಎನಿ ಅಮೌಂಟ್ ಡೆಪಾಸಿಟೆಡ್ ಇನ್ ದಟ್ ಈಸ್ ಈ ಪ್ಲ್ಯಾನಲ್ಲಿ ಎಷ್ಟು ಅದನ್ನು ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ಕರಿತೀವಿ. 80CCD. ಸೊ ಇದನ್ನು ನಾವು ನ್ಯೂ ಪೆನ್ಷನ್ ಸ್ಕೀಮ್, ದಟ್ ಈಸ್ ಪೆನ್ಷನ್ ಸ್ಕೀಮ್ ಏನು ಗೌರ್ಮೆಂಟ್ ಎಂಪ್ಲಾಯೀಸು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಇಲ್ಲ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಅವ್ರಿಗೆ ನ್ಯೂ ಪೆನ್ಷನ್ ಸ್ಕೀಮ್ ಅಂತ 2004 ಹೊಸದಾಗಿ ಶುರುವಾಗಿದೆ. ಸೊ ಇದಕ್ಕೆ ಎಂಪ್ಲಾಯೀಸು ಕಂಪಲ್ಸರಿ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಅವ್ರ ಸ್ಯಾಲ್ರಿ 10% ಆ್ಯಸ್ ಆಫ್ ನೌ. ಸೊ ಸ್ಯಾಲ್ರಿ ಅಂತ ಹೇಳಿದ್ರೆ ಅವರ ಬೇಸಿಕ್ ಸ್ಯಾಲ್ರಿ ಮತ್ತು ಡಿಯರ್ನೆಸ್ ಅಲೋಯನ್ಸ್ ಏನಿದೆ ಅದಕ್ಕೆ 10% ಈಗ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಎಂಪ್ಲಾಯಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೋ ಎಂಪ್ಲಾಯರು ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಜೊತೆಗೆ ಇನ್ನೂ ಎಕ್ಸ್ಟ್ರಾ ಕೂಡ ಅವರು ಕಾಂಟ್ರಿಬ್ಯೂಟ್ ಮಾಡ್ಬೋದು.
ಸೊ ಎಂಪ್ಲಾಯಿ ಶೇರ್ ಇರುತ್ತೆ ಮತ್ತು ಎಂಪ್ಲಾಯರ್ ಶೇರ್ ಇರುತ್ತೆ, ಎರಡಕ್ಕೂ ಕೂಡ ನಾವಿಲ್ಲಿ ಡಿಡಕ್ಷನ್ ತೊಗೊಳ್ಬೋದು. ಎಷ್ಟು ಡಿಡಕ್ಷನ್ ತೊಗೊಳ್ಬೋದು? ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಆರ್ 10% ಆಫ್ ಸ್ಯಾಲ್ರಿ ವಿಚ್ ಎವರ್ ಈಸ್ ಲೆಸ್, ಜೊತೆಗೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಆರ್ 10% ಆಫ್ ಎಂಪ್ಲಾಯೀಸ್ ಸ್ಯಾಲರಿ, ಯಾರು ಆ ಪರ್ಟಿಕ್ಯುಲರ್ ಎಂಪ್ಲಾಯಿ ಇರ್ತಾನೆ ಅವರ ಸ್ಯಾಲರಿ ವಿಚ್ ಎವರ್ ಈಸ್ ಲೆಸ್. ಈ ಎರಡನ್ನು ತಗೊಂಡು ಮ್ಯಾಕ್ಸಿಮಮ್ ಲಿಮಿಟ್ ನಾವು ಕಂಪೇರ್ ಮಾಡ್ತೀವಿ, ಅದು 1.5 ಲಕ್ಷ, ದಟ್ ಈಸ್ 1,50,000 ವಿಚ್ ಎವರ್ ಈಸ್ ಲೆಸ್. ಸೊ ಇಲ್ಲಿ ನೋಡ್ಕೋಬೇಕು, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು NPS ಈ ಮ್ಯಾಕ್ಸಿಮಮ್ ಸೀಲಿಂಗ್ ಲಿಮಿಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕನ್ಸಿಡರ್ ಮಾಡಬಾರ್ದು. ಆ್ಯಂಡ್ ಸಿ 80CCC 80CCD ಈ ಮೂರು ಸೆಕ್ಷನ್ ಸೇರಿ ನಾವು ಮ್ಯಾಕ್ಸಿಮಮ್ 1.5 ಲಕ್ಷ ಅಷ್ಟನ್ನು ಡಿಡಕ್ಷನ್ನ ಕ್ಲೈಮ್ ಮಾಡ್ಕೋಬೋದು. ಇಲ್ಲಿ ಯಾರು NPS ಅಂಡರಲ್ಲಿ ಬರ್ತಾರೆ, ಯಾರು NPSಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಅವರು ಅಡಿಷ್ನಲ್ ಆಗಿ 50,000 ಅಷ್ಟು ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು. ಅದು ಯಾವ ಸೆಕ್ಷನ್? ಅಂಡರ್ ಸೆಕ್ಷನ್ 80CCD ಕ್ಲಾಸ್ 1B ಆರ್ 80CCD ಸಬ್ಸೆಕ್ಷನ್ 1B. ಸೊ ಮ್ಯಾಕ್ಸಿಮಮ್ 50,000 ಟೋಟಲ್, ಇದು 1.5 ಲಕ್ಷ ಮತ್ತು ಈ 80CCD 1Bಯಲ್ಲಿ 50,000 ಎರಡು ಸೇರಿ ಮ್ಯಾಕ್ಸಿಮಮ್ 2 ಲಕ್ಷ ಅಷ್ಟು ಡಿಡಕ್ಷನ್ನ ಕ್ಲೈಮ್ ಮಾಡ್ಕೋ. ನೆಕ್ಸ್ಟ್ ಡಿಡಕ್ಷನ್ ಎಲಿಜಿಬಲ್ ಈಸ್ 80D. ಸೊ ಇಷ್ಟೊತ್ತು ನಾವು ಲೈಫ್ ಇನ್ಶೂರೆನ್ಸ್ ಬಗ್ಗೆ ಜಾಸ್ತಿ ನೋಡಿದ್ವಿ. ಈಗ ಹೆಲ್ತ್ ಇನ್ಶೂರೆನ್ಸ್ ಆರ್ ಮೆಡಿಕಲ್ ಇನ್ಶೂರೆನ್ಸ್ ಅಂತಲೂ ಕರಿತೀವಿ. ಸೊ ಯಾರಿಗಾದರೂ ಹೆಲ್ತ್, ಈಗ ಅವರ ಡೇ ಟು ಡೇ ಹೆಲ್ತ್ ನೋಡ್ಕೊಳ್ಳೋದಕ್ಕೋಸ್ಕರ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಮಾಡಿಸ್ಕೋಬೋದು. ಇಲ್ಲ ಯಾವುದೋ ಒಂದು ಕಾಯಿಲೆ ಹುಷಾರಿಲ್ಲ ಅಂದರೆ ಅಡ್ಮಿಟ್ ಆದಾಗ ಅವರು ತುಂಬ, ಈಗ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಎಕ್ಸ್ಪೆಂಡಿಚರ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಅದನ್ನು ಇವ್ರು ಪೇ ಮಾಡೋ ಬದಲು ಇನ್ಶೂರೆನ್ಸ್ ಕಂಪನಿನೇ ಪೇ ಮಾಡ್ತಾರೆ. ಯಾವಾಗ? ವೆನ್ ಯು ಹ್ಯಾವ್ ಟೇಕನ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್, ಅದೇ ಪಾಲಿಸಿ ತೊಗೊಂಡಿದ್ರೆ ಆ ಪ್ರೀಮಿಯಮ್ನ ಪೇ ಮಾಡ್ತೀವಿ. ಇಲ್ಲಿ ಯಾರ್ಯಾರ ಮೇಲೆ ತೊಗೊಳ್ಬೋದು? ಸ್ಪೌಸ್ ಆಗ್ತಾರೆ, ಫ್ಯಾಮಿಲಿ ದಟ್ ಈಸ್ ಇಂಡಿವಿಜುವಲ್ ಅಸೆಸ್ಸಿ, ಅವರ ಸ್ಪೌಸು ಮತ್ತು ಅವರ ಡಿಪೆಂಡೆಂಟ್ ಚಿಲ್ಡ್ರನ್ಸ್ ಮಾತ್ರನೇ ಇಲ್ಲೂ ಕೂಡ ಫ್ಯಾಮಿಲಿ ಆಗ್ತಾರೆ. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಮೇಲೆ, ಲೈಫ್ ಮೇಲೆ, ಹೆಲ್ತ್ ಮೇಲೆ ತೊಗೋಬೋದು. ಆ್ಯಕ್ಚುಯಲ್ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಯ್ಡ್ ಆರ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ರುಪೀಸ್ 25,000 ವಿಚ್ ಎವರ್ ಈಸ್ ಲೆಸ್. ಇಲ್ಲಿ ಅಸೆಸ್ಸಿ ಏನಾದ್ರು ಸೀನಿಯರ್ ಸಿಟಿಸನ್ ಆಗಿದ್ದರೆ 50,000ವರೆಗೂ ಮ್ಯಾಕ್ಸಿಮಮ್ ಡಿಡಕ್ಷನ್ನ ಕ್ಲೈಮ್ ಮಾಡ್ಕೋಬೋದು. ಅಲ್ಲಿ ಅವರ ಪೇರೆಂಟ್ಸ್ ಮೇಲೂ ಕೂಡ ಅವರು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇ ಮಾಡ್ಬೋದು. ಪೇರೆಂಟ್ಸ್ ಮೇಲೂ ಏನಾದರೂ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇ ಮಾಡಿದರೆ ಆ್ಯಕ್ಚುಯಲ್ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಯ್ಡ್ ಆರ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ರುಪೀಸ್ 25,000 ವಿಚ್ ಎವರ್ ಈಸ್ ಲೆಸ್. ಇಲ್ಲಿ ಪೇರೆಂಟ್ಸು ಸೀನಿಯರ್ ಸಿಟಿಸನ್ ಆದರೆ 50,000ವರೆಗೂ ಡಿಡಕ್ಷನ್ನ ಕ್ಲೈಮ್ ಮಾಡ್ಕೋಬೋದು, ಡಿಡಕ್ಷನ್ನ ತಗೊಳ್ಬೋದು. ಅವ್ರ ಪೇರೆಂಟ್ಸ್ ಮೇಲೆ ಅವರು ಸೀನಿಯರ್ ಸಿಟಿಸನ್ ಇಲ್ಲ ಅಂದರೆ 25,000, ಅವ್ರ ಪೇರೆಂಟ್ಸು ಸೀನಿಯರ್ ಸಿಟಿಸನ್ ಆಗಿದ್ದಾರೆ ಅಂದರೆ 50,000ವರೆಗೂ ಡಿಡಕ್ಷನ್ನ ಕ್ಲೈಮ್ ಮಾಡ್ಬೋದು. ಕಂಡೀಷನ್, ಏನು ಕಂಡೀಷನ್ನು? ಇದನ್ನು ಕಂಪಲ್ಸರಿ ಅವರು ಅದರ್ ದ್ಯಾನ್ ಕ್ಯಾಶ್ ಮೋಡಲ್ಲೇ ಪೇ ಮಾಡಬೇಕು. ಕ್ಯಾಶಲ್ಲಿ ಪೇ ಮಾಡಿದ್ರೆ ಅದು ಎಲಿಜಿಬಿಲಿಟಿ ಸಿಕ್ಕಲ್ಲ. ಇಫ್ ಪೇಯ್ಡ್ ಇನ್ ಕ್ಯಾಶ್ ನೋ ಡಿಡಕ್ಷನ್ ಈಸ್ ಎಲಿಜಿಬಲ್. ಫರ್ದರ್ ಈ 5,000 ಏನು ಹೆಲ್ತ್ ಚೆಕಪ್ ಇದೆ, ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅಂತ, ಅದಕ್ಕೆ ಕ್ಯಾಶಲ್ಲಿ ಪೇ ಮಾಡಿದ್ರು ಕೂಡ ನಾವು ಡಿಡಕ್ಷನ್ನ ಕ್ಲೈಮ್ ಮಾಡ್ಕೋಬೋದು. ಇದು ಸೆಕ್ಷನ್ 80D ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆರ್ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್. ನೆಕ್ಸ್ಟ್ ಸೆಕ್ಷನ್ ಹೇಳುತ್ತೆ 80DD. ಏನು ಹೇಳುತ್ತೆ ಈ ಸೆಕ್ಷನ್ನು? ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ರಿಹ್ಯಾಬಿಲಿಟೇಷನ್ ಆಫ್ ಹ್ಯಾಂಡಿಕ್ಯಾಪ್ ಡಿಪೆಂಡೆಂಟ್ ರಿಲೇಟಿವ್. ಸೊ ಏನು ಹ್ಯಾಂಡಿಕ್ಯಾಪ್ ಡಿಪೆಂಡೆಂಟ್ ಇರ್ತಾರೆ, ಇಲ್ಲ ಅವರ ರಿಲೇಟಿವ್ ಯಾರು ಇರ್ತಾರೆ, ಅವರ ಟ್ರೀಟ್ಮೆಂಟ್ಗೋಸ್ಕರ ಏನು ಖರ್ಚು ಮಾಡ್ತಾರೆ ಅಮೌಂಟ್ನ, ಅದಕ್ಕೋಸ್ಕರ ಈ ಡಿಡಕ್ಷನ್ನ ಕ್ಲೈಮ್ ಮಾಡ್ಬೋದು. ಇಲ್ಲಿ ನೋಡಬೇಕು ನಾವು, ಗೌರ್ಮೆಂಟ್ ಡಾಕ್ಟರಿಂದ ಸರ್ಟಿಫಿಕೇಷನ್ ಬೇಕಾಗುತ್ತೆ. ಅವರು ವೆದರ್ ದೇ ಆರ್ ಹ್ಯಾಂಡಿಕ್ಯಾಪ್ಡ್ ಫಿಸಿಕಲಿ, ವಾಟ್ ಈಸ್ ಅ ಪರ್ಸೆಂಟೇಜ್ ಆಫ್ ಡಿಸೆಬಿಲಿಟಿ, ಇದನ್ನು ಸರ್ಟಿಫೈ ಮಾಡ್ತಾರೆ ಅವರು. ಇಲ್ಲಿ ಡಿಡಕ್ಷನ್ ಡಿಪೆಂಡ್ಸ್ ಅಪಾನ್ ಡಿಸೆಬಿಲಿಟಿ ಪೋರ್ಷನ್. 40%ಗಿಂತ ಕಡಿಮೆ ಏನಾದರೂ ಡಿಸೆಬಿಲಿಟಿ ಇದ್ದರೆ ಯಾವುದೇ ರೀತಿ ಡಿಡಕ್ಷನ್ ಸಿಗಲ್ಲ. 40% to 80% ಡಿಸೆಬಿಲಿಟಿ ಇದ್ದರೆ ಅವರು 75,000ವರೆಗೂ ಡಿಡಕ್ಷನ್ ತೊಗೊಳ್ಬೋದು. ಎಬೋ 80% ಏನಾದ್ರು ಡಿಸೆಬಿಲಿಟಿ ಇದ್ದರೆ 1,25,000ವರೆಗೂ ಅವರು ಡಿಡಕ್ಷನ್ನ ತೊಗೊಳ್ಬೋದು. ಇದು 80DD ಸೆಕ್ಷನಲ್ಲಿ ಡಿಡಕ್ಷನ್ ಅವೈಲೇಬಲ್. ನೆಕ್ಸ್ಟ್ ಸೆಕ್ಷನ್ 80DDB. 80DDBಲಿ ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ಸ್ಪೆಸಿಫೈಡ್ ಡಿಸೀಸಸ್ ಅಂತ ಕರಿತೀವಿ. ಸೊ ಸ್ಪೆಸಿಫೈಡ್ ಡಿಸೀಸಸ್, ಇನ್ಕಮ್ ಟ್ಯಾಕ್ಸ್ ಆಸ್ ಗಿವನ್ ಫ್ಯೂ ಸ್ಪೆಸಿಫೈಡ್ ಡಿಸೀಸಸ್. ಅಂಥ ಕಾಯಿಲೆಗಳೇನಾದರೂ ಬಂದರೆ, ಸೊ ಎಕ್ಸಾಂಪಲ್ ಕ್ಯಾನ್ಸರ್ ಇರ್ಬೋದು, ಆ ಥರ ಕಾಯಿಲೆಗಳಿಗೆ ಏನು ಖರ್ಚು ಮಾಡ್ತಿದ್ದಾರೆ ಟ್ರೀಟ್ಮೆಂಟ್ಗೋಸ್ಕರ, ಅದಕ್ಕೆ ಈ ಡಿಡಕ್ಷನ್ನ ಕ್ಲೈಮ್ ಮಾಡೋಕ್ಕಾಗುತ್ತೆ. ಇಲ್ಲಿ ಅಸೆಸ್ಸಿ ಏನಾದ್ರು ಸೀನಿಯರ್ ಸಿಟಿಸನ್ ಅಲ್ಲ ಅಂದರೆ 60 ಇಯರ್ಸ್ಗಿಂತ ಕಡಿಮೆ ಇದ್ದಾನೆ ಅಂದರೆ ಆ್ಯಕ್ಚುಯಲ್ ಎಕ್ಸ್ಪೆಂಡಿಚರ್ ಓವರ್ ಆರ್
ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ₹40,000 ವಿಚ್ ಎವರ್ ಈಸ್ ಲೆಸ್ನ ತಗೊಳ್ತೀವಿ. ಇನ್ ಕೇಸ್ ಸೀನಿಯರ್ ಸಿಟಿಸನ್ ಆಗಿದ್ದರೆ ಅವರು ರೆಸಿಡೆಂಟ್ ಇದ್ದರೆ 1,00,000ವರೆಗೂ ಡಿಡಕ್ಷನ್ ತೊಗೊಳ್ತೀವಿ. ಅವರೇನಾದ್ರು ರೆಸಿಡೆಂಟ್ ಇಲ್ಲ, ನಾನ್ ರೆಸಿಡೆಂಟ್ ಆಗಿದ್ದಾರೆ ಸೀನಿಯರ್ ಸಿಟಿಸನ್ ಅಂದರೆ ಸೇಮ್ ಓನ್ಲಿ 40,000 ಮಾತ್ರ ಡಿಡಕ್ಷನ್ ಸಿಗುತ್ತೆ. ಇಲ್ಲೂ ಕೂಡ ಏನು ಡಿಸೀಸಸ್ನ ಗೌರ್ಮೆಂಟ್ ಡಾಕ್ಟರ್ಸಿಂದ ಸ್ಪೆಸಿಫೈ ಮಾಡಿರಬೇಕು. ನೆಕ್ಸ್ಟು 80E, ಇದರಲ್ಲಿ ಏನಾದ್ರು ಹೈಯರ್ ಎಜುಕೇಷನ್ಗೋಸ್ಕರ ಲೋನ್ ತೊಗೊಂಡಿದ್ರೆ ನಾವು ಇಂಟ್ರೆಸ್ಟ್ ಕಟ್ತೀವಿ ಮತ್ತು ಪ್ರಿನ್ಸಿಪಲ್ ಅಮೌಂಟು ವಾಪಸ್ ಕೊಡಬೇಕಾಗುತ್ತೆ ಲೋನ್ ಅಂದರೆ. ಸೊ ಆ ಇಂಟ್ರೆಸ್ಟ್ ಏನು ಪೇ ಮಾಡ್ತಿದ್ದೀವಿ ಅದಕ್ಕೆ ಇಲ್ಲಿ ಡಿಡಕ್ಷನ್ ಸಿಗುತ್ತೆ. ಯಾವುದೇ ಅಸೆಸ್ಸಿ ಇಫ್ ಯು ಹ್ಯಾಸ್ ಟೇಕನ್ ಲೋನ್ ಫಾರ್ ಹೈಯರ್ ಎಜುಕೇಷನ್, ದ TDS ಏನು ಟ್ಯಾಕ್ಸ್ ಡಿಡಕ್ಷನ್ ಕ್ಯಾನ್ ಬಿ ಕ್ಲೈಮ್ಡ್ ಅಂಡರ್ ದಿಸ್ 80E ಸೆಕ್ಷನ್. ಏನಕ್ಕೋಸ್ಕರ ಬರೀ ಇಂಟ್ರೆಸ್ಟ್ ಮಾತ್ರ ಎಲಿಜಿಬಲ್ ಆಗುತ್ತೆ. ಪ್ರಿನ್ಸಿಪಾಲ್ ಅಮೌಂಟ್ಗೆ ಯಾವುದೇ ರೀತಿ ಡಿಡಕ್ಷನ್ ಬರಲ್ಲ, ಇಂಟ್ರೆಸ್ಟಿಗೆ ಮಾತ್ರ ಡಿಡಕ್ಷನ್ ಬರುತ್ತೆ. ಯಾರ್ಯಾರು ಲೋನ್ ತೊಗೋಬೋದು? ಅಸೆಸ್ಸಿ ತೊಗೋಬೋದು, ಸ್ಪೌಸ್ ತೊಗೋಬೋದು, ಚಿಲ್ಡ್ರನ್ ತೊಗೋಬೋದು, ಆರ್ ಫಾರ್ ಎ ಸ್ಟೂಡೆಂಟ್ ಫಾರ್ ಹೂಮ್ ಯು ಆರ್ ಎ ಲೀಗಲ್ ಗಾರ್ಡಿಯನ್. ಸೊ ಮಿಸ್ಟರ್ ಎಕ್ಸ್ ಏನಾದರೂ ಮಿಸ್ಟರ್ ಎಗೆ ಗಾರ್ಡಿಯನ್ ಆಗಿದ್ದರೆ ಆ ಮಿಸ್ಟರ್ ಎಗೆ ಏನು ಎಜುಕೇಷನ್ಗೆ ಲೋನ್ ತೊಗೊಂಡ್ರೆ ಆ ಗಾರ್ಡಿಯನ್ನು ಇಲ್ಲಿ ಡಿಡಕ್ಷನ್ನ ಕ್ಲೈಮ್ ಮಾಡ್ಕೋಬೋದು. ಸೊ ಇಲ್ಲಿ 80E ಅಲ್ಲಿ ಎಷ್ಟು ಡಿಡಕ್ಷನ್ ತೊಗೊಳ್ಬೋದು ಅಂದರೆ ಟೋಟಲ್ ಎಷ್ಟು ಇಂಟ್ರೆಸ್ಟ್ ಆನ್ ಲೋನ್ ಪೇ ಮಾಡಿರ್ತಾರೆ ಅದನ್ನು ತೊಗೊಳ್ಬೋದು. ಮ್ಯಾಕ್ಸಿಮಮ್ ಫಾರ್ ಎ ಪೀರಿಯಡ್ ಆಫ್ ಎಸ್. ಸೊ ವಿತಿನ್ 8 ಇಯರ್ಸಲ್ಲಿ ಅದು ಪೇ ಆಗೋದ್ರೆ ಅಷ್ಟೇ ಮುಗಿಯುತ್ತೆ. ಇಲ್ಲಾಂದರೆ ಮ್ಯಾಕ್ಸಿಮಮ್ 8 ಇಯರ್ಸ್ ಒಳಗೂ ಆ ಡಿಡಕ್ಷನ್ನ ಕ್ಲೈಮ್ ಮಾಡ್ಬೋದು. ನೆಕ್ಸ್ಟ್ ಸೆಕ್ಷನ್ 80EE. ಸೊ ದಿಸ್ ಪ್ರಾವಿಷನ್ ಈಸ್ ಇಂಟ್ರೊಡ್ಯೂಸ್ ಆನ್ ದ ಕರೆಂಟ್ ಅಸೆಸ್ಮೆಂಟ್ ಇಯರ್, ದಟ್ ಈಸ್ 2019-20. ಸೊ ಏನು ಹೇಳುತ್ತೆ ಇದು 80EE? ಸೊ ನಾವೇನಾದ್ರು ಒಂದು ಸ್ವಂತ ಮನೆ ತೊಗೊಳ್ಬೇಕು ಅಂತ ಆಸೆ ಇದ್ದು ಅದಕ್ಕೋಸ್ಕರ ಸ್ವಲ್ಪ ದುಡ್ಡು ಕೂಡಿಟ್ಟು ಸೇವಿಂಗ್ಸ್ ಮಾಡಿದ್ದು, ಶಾರ್ಟೇಜ್ ಇದೆ ಅಂಥ ಟೈಮಲ್ಲಿ ನಾವು ಲೋನ್ ತೊಗೊಳ್ತೀವಿ. ಆ ಲೋನ್ನ ತೊಗೊಳ್ಳೋವಾಗ ಈ ಲೋನ್ಗೆ ಇಂಟ್ರೆಸ್ಟ್ ಪೇ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಈ ಡಿಡಕ್ಷನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ತೊಗೊಳ್ಬೇಕಂದ್ರೆ ಸರ್ಟನ್ ಎಲಿಜಿಬಿಲಿಟಿ ಕಂಡೀಷನ್ಸ್ ಆರ್ ದೇರ್, ವಿಲ್ ಸಿ ದಟ್. If the assessee has taken loan on purchase or construction of residential or property, then this deduction, that is interest on this loan, can be claimed as a deduction. Yavaga eligibility, the housing loan should be taken or sanctioned during the financial year 2016-17. ಏನು ಈ ಫೈನಾನ್ಷಿಯಲ್ ಇಯರ್ ಇದೆ 2016-17 ಆ ವರ್ಷದಲ್ಲಿ ಈ ಲೋನ್ನ ಸ್ಯಾಂಕ್ಷನ್ ಆಗಿರಬೇಕು. ಲೋನ್ ಅಮೌಂಟ್ ಸ್ಯಾಂಕ್ಷನ್ ಆಗಿರೋದು ಲೆಸ್ ದ್ಯಾನ್ 35 lakhs ಆಗಿರಬೇಕು. ಸೊ 35 lakhಿಂದ ಒಳಗಡೆ ಇರಬೇಕು. ಈ ಪ್ರಾಪರ್ಟಿ ಏನು ತೊಗೊಳ್ತಿದ್ದಾರೆ ಆ ಪ್ರಾಪರ್ಟಿ ವ್ಯಾಲ್ಯೂ 50 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಆ್ಯಂಡ್ ಏನು ಈ ಬೈಯರ್ ತೊಗೊಳ್ತಿದ್ದಾನೆ ಅಸೆಸ್ಸಿ, ಅವನ ಹೆಸರಲ್ಲಿ ಬೇರೆ ಯಾವುದೇ ಅಂತ ರೆಸಿಡೆನ್ಷಿಯಲ್ ಹೌಸು ಇರಬಾರ್ದು. ಈ 4 ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಈ 80EE ಡಿಡಕ್ಷನ್ ಬರುತ್ತೆ. ಎಷ್ಟು ಅಮೌಂಟ್ ಡಿಡಕ್ಷನ್ ಸಿಗುತ್ತೆ ಅಂದರೆ ಆ್ಯಕ್ಚುಯಲ್ ಇಂಟ್ರೆಸ್ಟ್ ಪೇಯ್ಡ್ ಆರ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ₹50,000 ವಿಚ್ ಎವರ್ ಈಸ್ ಲೆಸ್. ಈಗ ಅವರು 30,000 ಇಂಟ್ರೆಸ್ಟ್ ಪೇ ಮಾಡಿದ್ದಾರೆ ಅಂದರೆ ಮ್ಯಾಕ್ಸಿಮಮ್ 50,000. 30,000 ಆರ್ 50,000 ಯಾವ್ದು ಕಡಿಮೆ ಇದೆ? 30,000 ಕಡಿಮೆ ಇದೆ. ಸೊ 30,000 ಮಾತ್ರ ಡಿಡಕ್ಷನ್ ತಗೊಳ್ಬೋದಾಗುತ್ತೆ. ಇದು ಸೆಕ್ಷನ್ 80EE ಪ್ರಕಾರ. ನೆಕ್ಸ್ಟ್, so far we have learnt the tax provision from section 80C to 80EE. The rest of the tax provision from section 80G to 80U will be continued in the series number 2. Thank you.